ಸನ್ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರನ್ನ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ಏನು ಸೆಕ್ಷನ್ 4 ಅಂತ ಈಗ ರೈತರು 2-3 ತಲೆಮಾರುಗಳಿಂದ ಜಮೀನ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರು 1994ರಿಂದ 2014ರೊಳಗೆ ಮತ್ತೆ ಈಗ ಏನು ಸರ್ಕಾರಿ ಜಮೀನನ್ನ ಅರಣ್ಯಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹೀಗಾಗಿ ಹಲವಾರು ರೈತರು ಅಲ್ಲಿ ಕಂಗಾಲಾಗಿದ್ದಾರೆ. ಬರಗಾಲದಲ್ಲಿ ಬೇಸಿಗೆನಲ್ಲಿ ನೀರು ಹಾಕ್ಲಿಕ್ಕೆ ಬೋರ್ ಹಾಕ್ಲಿಕ್ಕೂ ಬಿಡ್ತಾ ಇಲ್ಲ, ಮತ್ತು ಅವರು ಏನೂ ಕೂಡ ಅಲ್ಲಿ ಚಟುವಟಿಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಆಗ್ತಾಯಿಲ್ಲ. ಹಾಗಾಗಿ ನಮ್ಮಲ್ಲಿ ಸುಮಾರು ನೇರ್ಲೆಗುಡ್ಡ, ಪುರ ಮತ್ತು ಜಾಡ್ರಳ್ಳಿ, HM ಕಾವಲು, ಕಂದಿಕೆರೆ, ಎರೆಕಟ್ಟೆ, ಹೊಸಳ್ಳಿ, ಗೊಲ್ರಳ್ಳಿ, ಹೊನ್ನೆಬಾಗಿ, ಬುಳ್ಳೆನಹಳ್ಳಿ, ಮಂಚಸಂದ್ರ, ಬಗ್ನಹಳ್ಳಿ, ಸೊಂಡೆನಹಳ್ಳಿ, ಆಸ್ಟ್ರಾಳು ಈ ಥರ ಸುಮಾರು 16,800ಕ್ಕಿಂತ ಹೆಚ್ಚು ಎಕರೆ ಜಮೀನು ಇವತ್ತು ಸರ್ಕಾರದಿಂದ ಇದ್ದಿದ್ದಂಥದ್ದನ್ನ ಇವು ಫಾರೆಸ್ಟ್ಗೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ರೈತರಿಗೆ ಅಲ್ಲಿ ಏನು ಚಟುವಟಿಕೆ ಮಾಡೋಕ್ಕೂ ಆಗ್ತಾ ಇಲ್ಲ. ದಯಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಅಂತ ಕಂದಾಯ ಮತ್ತು ರೆವಿನ್ಯೂ ಸಚಿವರನ್ನ ನಾನು ಒತ್ತಾಯ ಮಾಡ್ತೀನಿ. ಸಭಾಧ್ಯಕ್ಷರೇ, ಚಿಕ್ಕನಾಯಕನಹಳ್ಳಿ ಈ ಕಸ್ಬಾ ಹೋಬಳಿ, ಶೆಟ್ಟಿಕೆರೆ ಹೋಬಳಿ, ಕಂದಿಕೆರೆ ಹೋಬಳಿ, ಬುಕ್ಕಾಪಟ್ಟಣ ಹೋಬಳಿ ಮತ್ತು ಹುಳಿಯಾರು ಹೋಬಳಿಗಳಲ್ಲಿ ಸೆಕ್ಷನ್ 4 ಅಡಿ ಸರ್ಕಾರಿ ಪ್ರದೇಶವನ್ನು ಅರಣ್ಯ ಅಂತೇಳಿ 94 ಮತ್ತು 2014 ರಾಜ್ಯಪತ್ರಗಳಲ್ಲಿ ಆದೇಶ ಮಾಡಲಾಗಿದೆ. ಇದು ಆದೇಶ ಮಾಡಿದ ನಂತರ ಬಗರ್ ಹುಕುಂನಲ್ಲಿ ರೈತರಿಗೆ ಕೆಲವೊಂದು ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ. ಕಾಯ್ದೆ ಪ್ರಕಾರ, ನಿಯಮ ಪ್ರಕಾರ ಇವತ್ತೇನು ನಮ್ಮಲ್ಲಿ ಸೆಕ್ಷನ್ 4 ಮಾಡಿರ್ತಾರೆ, ಸೆಕ್ಷನ್ 4 ಮಾಡಿದ ಮೇಲೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಲ್ಲಿ ಹೋಗಿ ಸ್ಥಳ ತನಿಖೆ ಮಾಡ್ತಾರೆ. ಸೆಕ್ಷನ್ 4 ಮಾಡೋಕ್ಕಿಂತ ಪೂರ್ವದಲ್ಲಿ ಬರೋ ಬಗರ್ ಹುಕುಮಲ್ಲಿ ಅವ್ರಿಗೆ ಏನಾದರೂ ಮಂಜೂರಾತಿ ಮಾಡಿದರೆ ಕೊಡ್ಬೋದು. ಸೆಕ್ಷನ್ 4 ಮಾಡಿದ ನಂತರ, ಯಾಕೆಂದರೆ ಸೆಕ್ಷನ್ 4 ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಮಾಡಿಕೊಟ್ಟಿರ್ತಾರೆ, ಮಾಡಿದಂಥದ್ದು ಇರ್ತದೆ. ಹೀಗಾಗಿ ಕಾನೂನಲ್ಲಿ ಅವಕಾಶ ಆಗೋದಿಲ್ಲ. ಆದಾಗ್ಯೂ ಇದನ್ನು ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಕೊಡಬಹುದಾಗಿದೆ ಕೊಡಲಿಕ್ಕೆ ಕ್ರಮ ವಹಿಸಲಿಕ್ಕೆ ಸೂಚನೆ ಕೊಡಲಾಗುವುದು. ಹೇಗಿದೆ ಅಧ್ಯಕ್ಷೆ, ಅರ್ಜಿ ಮುಂಚೆನೆ ಹಾಕಿದ್ರು. ನಮ್ಮನ್ನ 50, 51 ಮತ್ತು 53 ಮತ್ತು 57ರಲ್ಲಿ ಅರ್ಜಿ ಹಾಕಿದ್ದಾರೆ. ಅದು ಮಂಜೂರು ಮಾಡೋಕ್ಕೆ ಬಗರುಕುಮಲ್ಲಿ ಲೇಟ್ ಆಗಿರ್ಬೋದು ಬಿಟ್ಟರೆ, ಜಮೀನು 50-60 ವರ್ಷಗಳಿಂದ ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿದೆ, ಎಲ್ಲ ಇದೆ. ಈಗ ಇವರು ಫಾರೆಸ್ಟ್ ಅಂತ ಅದನ್ನೇನಾದ್ರು ಡಿಕ್ಲೇರ್ ಮಾಡಿಬಿಟ್ರೆ ಅವರೆಲ್ಲರೂ ಕೂಡ ಬೀದಿಗೆ ಬರಬೇಕಾಗ್ತದೆ. ರೈತರು ದಯಮಾಡಿ ಅದನ್ನು ಸರ್ವೆ ಮಾಡಿಸಿ ಸೆಟಲ್ಮೆಂಟ್ ದಯಮಾಡಿ ಬೇಗ ಇತ್ಯರ್ಥ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎರಡೂ ಇಲಾಖೆಯವ್ರನ್ನ ಒತ್ತಾಯ ಮಾಡ್ತೀವಿ. ಸರ್, ನಂದೊಂದಿದೆ ಇದರಲ್ಲಿ ಇಂದನೇ ಫಾರೆಸ್ಟ್ ಅಂತ ಆಗ್ಬಿಟ್ಟಿದೆ. 1994ರಲ್ಲಿ 2014ರಲ್ಲಿ ಈ ರೀತಿಯಲ್ಲಿ 2 ಸಲ ಆಗ್ಬಿಟ್ಟಿದೆ. ಇದು ಆಗಿದ ನಂತರ ಇವತ್ತು ನಿಮ್ದೇನು ಬಗರ್ ಹುಕುಮಲ್ಲಿ ಮಂಜೂರಾತಿ ಆಗಿದ್ದಿತ್ತು ಅಂದರೆ ತೊಂದರೆ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿತ್ತು ಅಂತ ಹೇಳಿದ್ರೆ ಅವಕಾಶ ಇದೆ. ಈಗ ಅರ್ಜಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಏನಿದ್ದಾನೆ ಅವನಿಗೆ ಸ್ಥಳ ತನಿಖೆ ಮಾಡಿ ಪರಿಶೀಲನೆ ಮಾಡಿ ವರದಿ ಕೊಟ್ಟು ಆದಷ್ಟು ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ತೀವಿ. ಸರ್, ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೇಮ್ ನಾನು ಅರಣ್ಯ ಮಂತ್ರಿ ಫಾರೆಸ್ಟ್ ಇಲಾಖೆಗೆ ಸೇರಿದ್ದೀನಿ. ಉದಾಹರಣೆ ಇದೆಯಾ? ಸುನಿಲಣ್ಣ, ಒಂದು ನಿಮಿಷ. ಅಲ್ಲ ಅಧ್ಯಕ್ಷರೇ, ಕಳೆದ 2 ವರ್ಷಗಳಿಂದ ನಾನು ನೋಡ್ತೇನೆ ಹೇಗೆ ನಡೆಸಬೇಕಂತ ಹೇಳಿ. ನೀವು ಕೋರಂ ಇಲ್ಲ ಬೆಳಿಗ್ಗಿಂದ ಕಾದು ಕೂತ್ಕೊಂಡು ಕಾಲಿಂಗ್ ಅಧ್ಯಕ್ಷನೇ ಕೂತ್ಕೊಳ್ಳಿ ಸ್ವಲ್ಪ. ಸನ್ಮಾನ್ಯ ಅಧ್ಯಕ್ಷೆ, ಕಳೆದ 2 ವರ್ಷಗಳಿಂದ ತೊಗರಿ ಬೆಳೆ ಅಲ್ಲಿ ಕೈಗೆ ಸಿಗ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷೆ, 4-5 ಜಿಲ್ಲೆಗಳಲ್ಲಿ ಜನ ಅದಕ್ಕೆ ಮೆಚ್ಚುಗೆ ಇಷ್ಟು ಜನ ಕೂತ್ಕೊಂಡಿದ್ದಾರಲ್ಲ, ಅಷ್ಟು ವ್ಯಕ್ತಿ ಅಧ್ಯಕ್ಷೆ, ಕಳೆದ 4-5 ಜಿಲ್ಲೆಗಳಲ್ಲಿ ಅಧ್ಯಕ್ಷೆ 2 ವರ್ಷದಿಂದ ಅಲ್ಲಿ ತೊಗರಿ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡವನೆ. ದಯಮಾಡಿ ಕೃಷಿ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದ್ರೆ ಅಲ್ಲಿ ಮಳೆ ಆದ್ರೂ ಕೂಡ ಅಲ್ಲಿ ಬೇರು ಒಣಗಿ ಅಲ್ಲಿ ಆತರ ಅನಾಹುತ ಆಗಿದೆ. ದಯಮಾಡಿ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರಿಗೆಲ್ಲ ಏನು ನಮ್ಮ ಶಾಸಕರು ಕೇಳಿದ ರೀತಿನಲ್ಲಿ ಅವ್ರಿಗೆಲ್ಲ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ. ಅಧ್ಯಕ್ಷರೇ, ವಿಜಯ